ಗಾಯ್ಸ್, ನಂದ ಪ್ರಾಜೆಕ್ಟ್ ವರ್ಕ್ ಇತ್ತಲ್ಲ, ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಆಯ್ತು ನೋಡಿ ಗಾಯ್ಸ್. ಈಗ ಇವನ್ನೆಲ್ಲ ಇಷ್ಟು ಕುಂಡ ಪೇಜ್ ಬರದೆ ನೋಡಿ. ನಾಳೆ ಹೋಗಿ ಸಬ್ಮಿಟ್ ಮಾಡ್ಬೇಕು ಮೇಡಮ್ಗ. ಈಗ ಟೈಮ್ ಬಂದು ರಾತ್ರಿ 4:15 ಆಯ್ತು. 4:15 ಆಯ್ತು. ಈಗೆಲ್ಲ ಬರೀದ್ ಮುಗೀತು ನೋಡಿ ಗಾಯ್ಸ್. ಇಷ್ಟು ಕುಂಡ ಕುಂತ ಬರ್ದಾನೀಗ ನೋಡಿ. ಇಷ್ಟು ಕುಂಡ ಕುಂತ ಬರೋದ್ಯಾ ಗಾಯ್ಸ್. ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತು. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ನನ್ನ ಮನದ ಹಾಡನ್ನು ಒಮ್ಮೆ ಕೇಳು ಗಾಯ್ಸ್. ನಾ ಈಗ ಎಷ್ಟು ಗಂಟೆಗೆ ವ್ಲಾಗ್ ಚಾಲೂ ಮಾಡೇನಂದ್ರೆ ನೋಡಿ, ಟೈಮ್ ಒಂದೀಗ 1 ಗಂಟೆ ಆಗಿದೆ. 1 ಗಂಟೆ ಆಯ್ತು. ಏನು ಮಾಡತ್ತ, ನಾನು ಕೆಲ್ಸಕ್ಕೆ ಹೋಗಿದ್ದೆ ಅವತ್ತು. ಏನು ವ್ಲಾಗ್ ಮಾಡಿಲ್ಲ. ಕೆಲ್ಸಕ್ಕೆ ಹೋಗಿ ಬಂದು ಊಟ ಅದು ಮಾಡಿದೆ. ನಾಳೆ ಎಷ್ಟೊತ್ತಿದ್ರು ಪ್ರಾಜೆಕ್ಟ್ ವರ್ಕ್ ಒಪ್ಪಿಸ್ಬೇಕಂದ ಗಾಯ್ಸ್. ವೈವಾಹ ಅಂತಂತಾರ ಆ ಸಬ್ಜೆಕ್ಟ್. ಅಲ್ಲಿ ಎಷ್ಟೊತ್ತಿದ್ರು ನಾಳೆ ನಮ್ಮ ಕಾಲೇಜಿಂದ ಅಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಐತಿ. ಆದರೂ ಬಿಟ್ಟು ಮೇಡಮ್ ಇಲ್ಲ, ನಾಳೆ ತಂದ ಕೊಡ್ಬೇಕಂತಂದಾರ. ಅದಕ್ಕೆ ಈಗ ಕುಂತ್ಕೊಂಡು ಇಷ್ಟು ಬರೀ ಆತನು. 1 ಗಂಟೆ ಆಯ್ತು ಗಾಯ್ಸ್. ಈಗೆಲ್ಲ ಬರೋಕೆ ಸ್ಟಾರ್ಟ್ ಮಾಡೀನಿ. ಈಗ ಭಾಳ ಹೊತ್ತಾಗಿಲ್ಲ. ಒಂದು ಎಷ್ಟಂದ್ರೆ ಅವು ಒಂದು 37 ಪೇಜಿನ PDF ಬಿಟ್ಟಾರ ನಮ್ಮ ಫ್ರೆಂಡ್ಸ್. ಅವನ್ ತೊಗೊಂಡು ಬರೆಯತ್ತನಿಗೆ. ಟೈಮ್ ಬಂದು ನೋಡಿ ಗಾಯ್ಸ್, ಎಷ್ಟಾಯ್ತು. 1 ಗಂಟೆ 9 ನಿಮಿಷ. 1 ಗಂಟೆ 9 ನಿಮಿಷ ಆಗೈತಿ ನೋಡಿ. ಈಗ ಇಷ್ಟು ಕುಂಡ ಬರ್ದು ಎಲ್ಲ ಸುತ್ತಲೂ ಇಲ್ಲೇ. ಇವು ಎಲ್ಲ ಇಲ್ಲೇ ಇಟ್ಕೊಂಡಾನ. ಪಲ್ಲಂಗ ಮೇಲೆ ಇಟ್ಕೊಂಡೆ ಮಸ್ತ್ ಇಲ್ಲೇ ಬರೆಯತ್ತ. ಟಾಪಿಕ್ ಅಂದ್ ಇವೆ ನೋಡಿ. ವೃದ್ಧರ ಸಮಸ್ಯೆಗಳು ಒಂದು ಸಮಾಜಶಾಸ್ತ್ರೀಯ ಅಧ್ಯಯನ. ಅಂದ್ರ ವೃದ್ಧರ ಸಮಸ್ಯೆಗಳದಿರ್ತೈತಲ್ಲ ಅದನ್ನು ಗೈಸ್. ಯಾವ 1 2 3 4 5 6 7 8 9 10 11 12 13 14 15 16 17 18 ಪರಿವಿಡಿ. ಇವು ಅಧ್ಯಾಯಗಳು. ಇಷ್ಟ ಅಧ್ಯಾಯಗಳು: ಪ್ರಸ್ತಾವನೆ, ಅಧ್ಯಯನ, ಉದ್ದೇಶಗಳು, ವಿಧಾನ, ಪ್ರಾಪ್ತಿ, ಐತಿಹಾಸಿಕ ಅವಲೋಕನ, ಪ್ರಾಕಲ್ಪನೆಗಳು, ವೃದ್ಧಾಪ್ಯದ ಅರ್ಥ, ವೃದ್ಧಾಪ್ಯದ ಕಾರಣಗಳು, ವೃದ್ಧಾಪ್ಯ ಒಂದು ಸಾಮಾಜಿಕ ಸಮಸ್ಯೆ, ವೃದ್ಧರ ಸ್ಥಿತಿಗತಿಗಳು, ಆರೋಗ್ಯದ, ಸಾಮಾಜಿಕ, ಮಾನಸಿಕ, ಆರ್ಥಿಕ ಸಮಸ್ಯೆಗಳು, ವೃದ್ಧರ ಸ್ಥಿತಿಗತಿಗಳ ಸುಧಾರಣೆಯಲ್ಲಿ ವೃದ್ಧಾಶ್ರಮಗಳ ಪಾತ್ರ, ವೃದ್ಧರ ಸಮಸ್ಯೆಗಳು ನಿರ್ಮೂಲನೆಯಲ್ಲಿ ಸರ್ಕಾರ ಯೋಜನೆಗಳ ಪಾತ್ರ, ಫಲಿತಾಂಶ, ಸಲಹೆಗಳು, ನಿರ್ಣಯ, ಗ್ರಂಥ, ಋಣ. ಇವನ್ನೆಷ್ಟೆಲ್ಲ ಬರ್ಬೇಕಾಯ್ತು. ಈಗ ನಾ ಎಲ್ಲಿಗೆ ಅಂದ್ರೆ ವೃದ್ಧಾಪ್ಯ ಒಂದು ಸಾಮಾಜಿಕ ಸಮಸ್ಯೆಯಾಗಿದೆ. ಇಲ್ಲಿ ಪಾಯಿಂಟಿಗೆ ಇವನಿಷ್ಟು ಹಿಂದಿನೂ ಬರ್ತಾನೆ. ಇವೆರಡು ಪೇಜ್ ಅಲ್ಲ, ಇವೆರಡು ಪೇಜ್ ಟಾಪಿಕ್ಕಿನ ಮೇನ್. ಇವನ್ನೆಲ್ಲ ಬರ್ತಾನೆ ಕುಂತ್ಕೊಂಡು ಇಷ್ಟು ಕೊಂಡ ಬರ್ತೆ. ಒಂದು 17 ಪೇಜ್ ಬರ್ತಾನೆ. ಈಗ 18ನೇ ಪೇಜ್ನ ಬರ್ಯಾರ ಗಾಯ್ಸ್. ಇದೊಂದಾರ ಈ ಪೇಜಿನ ಟಾಪಿಕ್ ಮುಗೀತು. ಇನ್ನು ಟಾಪಿಕ್ ಎಷ್ಟು ಉಳಿದಂದ್ರೆ 1 2 3 4 5 6 7 8 9 10 11. ಇನ್ನೊಂದು 11 ಟಾಪಿಕ್ ಉಳಿತಾವ. ಇನ್ನೊಂದು ಟಾಪಿಕ್ ಬರ್ಯಾಕ ನೋಡಿ ಗಾಯ್ಸ್. ಇಲ್ಲಿ ಒಂದು 50 ಪೇಪರ್ ತಂದು ಬಿಟ್ಟಿದ್ದೆ. ಅವನ್ನ ಎಲ್ಲಿ ಉಳಿತಾವ ಅಂತಂದು ಹೆದರಿಕೆ ಆಗ್ತದೆ, ಬಟ್ ಉಳಿಯುವ ಗಾಯ್ಸು. ಈಗ ಒಂದು 37ರಿಂದ 40 ಪೇಪರ್ ಅಷ್ಟು ಹೋಕ್ಕವು. 10 ಎಕ್ಸ್ಟ್ರಾನ ತಂದ್ಬಿಟ್ಟಾನ. ಏನೆಲ್ಲ ಅವಾಗ ತಂದು ತಗೋಣ. ಈಗ ಇಲ್ಲೇ ಒಂದು ಡ್ರಾಯಿಂಗ್, ಒಂದು ಏನದ ಇದು ತೆಗಿದೈತಿ, ಒಂದು ಗ್ರಾಫ್ ಬಿಡಿಸ್ರೈತೆ. ಅಂದ್ರೆ ಎಷ್ಟು ಶೇಕಡ ವೃದ್ಧಾಪ್ಯ ರುದ್ರ ಅದಾರ ಅಂತಂದ್ರೆ ಗೈಸ್. ಇಲ್ಲೊಂದು ಐತಿ ನೋಡಿ. ಒಂದು 50 ಪೇಜ್ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೊಂದು ಐತಿ ನೋಡಿ ನಮ್ಮ ಟಾಪಿಕ್. ಇವೆಲ್ಲ ಯಾರ್ಯಾರ ಕಡೆ ಎಷ್ಟು, ಒಂದು 50 ಮಂದಿ ಕಡೆ ಇವನೊಂದು 50 ಜೆರಾಕ್ಸ್ ಮಾಡಿಸಿದ್ದೆ. 50 ಮಂದಿ ಹೆಸರು ನೋಡಿ ಗೈಸ್. 50 ಮಂದಿ ಹೆಸರು, ಅವ್ರ ಹೆಸರು, ಅವ್ರ ಲಿಂಗ, ವಯಸ್ಸು, ಶಿಕ್ಷಣ,
ಧರ್ಮ, ಹಿಂದಿನ ಉದ್ಯೋಗ, ವೈವಾಹಿಕ ಸ್ಥಿತಿ, ಕೌಟುಂಬಿಕ ಮಾಹಿತಿ. ವೃದ್ಧಾಶ್ರಮಕ್ಕೆ ಹೋಗಿ ಇವನ್ನ ಹೆಸರಿನ ಕೇಳೋದು, ಒಳ್ಳೆ ಯಾರೊಂದಿಗೂ ಹಸುತ್ತೀರಿ, ಕುಟುಂಬದ ಬೆಂಬಲ ದೊರೆಯುತ್ತಿದೆ. 16 ಈ ಕಡೆ 24 ನೋಡಿ 24 ಕ್ವಶನ್ ಕೇಳೋದು. ಎಷ್ಟು 50 ಮಂದಿನ ಒಂದು 24 ಕ್ವಶನ್ ಕೇಳಿ ಇವು ರೆಡಿ ಆಗ್ಯಾವ. ಈಗ 50 ರೆಡಿ ಆಗ್ಯಾವ. ಹೆಂಗ ಇಟ್ಟೇವಿ, ಇನ್ನು ಹೊಂದಿಸ್ಬೇಕು ಅವನ್ನ. ನಾಳೆ ಮೇಡಮ್ ಕೂಡ ಹೊಂದಿಸಿರಾತಂತ ಬಿಟ್ಟೇವಿ. 50 ಪೇಜ್ ಅದಾವ. ಈಗ 40 ಪೇಜ್ ಹಾಕಾವು. ಇವನು ಬರೆಯಾಕತ್ತಾನ. ಈಗ ಇನ್ನು ಎಷ್ಟೊತ್ತಕತೆ ಗೊತ್ತಿಲ್ಲ. ಎಲ್ಲ ಇಲ್ಲೇ ಬುಕ್ ಅಕ್ಕ ಬ್ಯಾಗ್ ಅದು ಪೆನ್ ಅದು ಎಲ್ಲ ಇಲ್ಲೇ ಇಟ್ಕೊಂಡ ಕುಂತನ್ ಗಾಯ್ಸ್. ಬನ್ನಿ ಈಗ ಇರಟ್ ಐತಿ ಬರೀನ. ಎಲ್ಲಾರು ಮುಕ್ಕೊಂಡ್ಬಿಟ್ಟಾರ. ಎಲ್ಲಾರು ಮುಕ್ಕೊಂಡ್ಬಿಟ್ಟಾರ. ಆರಾಮ್ ಬರ್ಯಾರ. ನನಗ ಮಮ್ಮಿ ಮುಕ್ಕೊಂಡಾರ. ಅವ್ರಿಗೆ ಈಗ ಫ್ಯಾನ್ ಹಚ್ಬೇಕು. ಗಾಯ್ಸ್ ಈಗ ರಿಸಲ್ಟ್ ಐತಿ. ಇದನ್ನೆಲ್ಲ ಬರೋದ ಆಮೇಲೆ ಮತ್ತೆ ಸಿಗ್ತೇನೆ. ಓಕೆ, ಬರೋದ ಮತ್ತೆ ಎಲ್ಲ ಇನ್ನೊಮ್ಮೆ ತೋರಿಸ್ತಾನ. ಲೆಟ್ಸ್ ಗೋ. ಜಲ್ದಿ ಇದನ್ನಟ್ಟು ಬರೀನ ಗಾಯ್ಸ್. ಫೈನಲಿ ಇನ್ನೂ ಆಗಿಲ್ಲ. ಬರೀ ನಿದ್ದೆ ಬರಾಕತ್ತ ಬಿಟ್ಟಾವು. ಮುಖಕತ್ತಿದ್ದೆ ಬರೀ ತುಗುಡ್ಸೋದಾಗೈತಿ. ಅದಕ್ಕೆ ಮತ್ತೆ ಅವ್ವಾರು ಎದ್ದಟ್ಟು ಚಹಾ ಮಾಡಿ ಕೊಟ್ರೆ ಕುಡಿದು ಮತ್ತೆ ಇನ್ನಟ್ಟು ಬರೋದೆ ನೋಡಿ ಗಾಯ್ಸ್. ಈಗ ಇವು ಟಾಪಿಕ್ಕಿನ ಮುಗಿದುವ. ಇವಿಷ್ಟು ಟಾಪಿಕ್ ಮತ್ತು ಇವಿಷ್ಟು ಟಾಪಿಕ್. ಇಲ್ಲಿ ಗ್ರಂಥ ಋಣ ಇಲ್ಲಿ ಮಠ ಆತ ನೋಡಿ ಗಾಯ್ಸ್. ಇಲ್ಲಿ ಮಠ ಈ ಟಾಪಿಕ್ ಇತ್ತಲ್ಲ, ಇಲ್ಲಿ ಗ್ರಂಥ ಋಣ ಇಲ್ಲಿ ಮಠ ಆತ. ಇದಾದ್ಮೇಲೆ ಪ್ರಶ್ನಾವಳಿ ಅಂತ ಇದೆ. ಅಂದ್ರೆ ನಾವು ಲಾಸ್ಟ್ನಾಗ ಪ್ರಶ್ನೆ ಕೇಳಿದ್ವಲ್ಲ, ಆಗಲಿ ಒಂದು 50 ಪೇಜ್ ಜೆರಾಕ್ಸ್ ಮಾಡಿಸಿದ್ದೆ. ಒಂದು ಹಾಳೆ ಆಗದವಲ್ಲ ಗಾಯ್ಸ್. ಇವೊಂದು 24 ಇವನ್ ಬರಿಬೇಕು. ಇವನ್ನ ಪೂರ್ತಿಲ್ಲ, ಅವನ್ 24 ಅಷ್ಟ ಬರಿಬೇಕು. ತಡಿ, ನಾನು ಅಷ್ಟ ನಾ ಇಲ್ಲೇ ಇದು ಮಾಡಾತನಲ್ಲ, ಗಾಳಿ ಕೇಳ್ತೈತೆ ಅಂತಂತ. ಈಗ ಇವನ್ನಷ್ಟು ಬರೋದ್ನೆ ಅಂದ್ರೆ ಇನ್ನು 5 ಪೇಜ್ ಅಕ್ಕಾವು. ಪ್ರಶ್ನಾವಳಿ ಬರೋದ್ನೆ ಅಂದ್ರೆ ಮುಗಿತೈತಿ. ಬಟ್ ಕೈ ನೋಡಿ ಗಾಯ್ಸ್, 1 ಪೇಜ್ ಕೈ ಇದು ಹಿಂಗೆ ಪೆನ್ ಹಿಡಿಯಾಕ ಬರಲ್ಲ, ಹಿಡಿದು ಬರೆಯಾಕ ಬರಲ್ಲ. ಇಲ್ಲೆಲ್ಲ ಬಟ್ನ ಮಾತು ಅವಾಗ ಬರೀಬೇಕಾಯ್ತ. ಬರಿತ ಅನ್ಕೊಂತ ನಾ ಮೇಡಮ್ ಒಂದುಗಳೇನ ಇಲ್ಲೆಲ್ಲ ಕೈ ನೋವಾಗತ್ತೆ ಗಾಯ್ಸ್. ನೋಡಿ ಟೈಮ್ ಮಂದಿಗೆ 3:30 ಆಗೈತಿ. ಕೈ ಭಾಳ ಸೋಟ್ಬಿಟ್ಟು ಹೆಜ್ಜಿನ ಹಂಗ ಬರತ್ತಾವ. ಬರೀ ಕಂತಿಕ್ಕೋರು ಬರೀದು ಆಗ್ಬಿಟ್ಟೈತಿ. ಇನ್ನೊಂದು 5 ಪೇಜ್ ಅದಾವು. ಬನ್ನಿ ಗಾಯ್ಸ್, ಆಗೊಂದು 5 ಪೇಜ್ ಬರೀ. ನಾನು ಗಾಯ್ಸ್ ಈಗ ಎಷ್ಟು ಪೇಜ್ ಬರೋದು ಅಂತವನು. ಇಷ್ಟು ಜಾಗ ಬಿಟ್ಟು ಪಲ್ಲಂಗ್ ಬಿಟ್ಟು ಗಾಯ್ಸ್ ಎಲ್ಲಿ ಎದ್ದ ಹೋಗಿಲಿ. ಇಷ್ಟು ಪಲ್ಲಂಗದ ಬಿಟ್ಟು ಅದೇ ಇಲ್ಲೇ ಕುಂತೊಂದು ಸುಮ್ಮನೆ ಬರೆಯಾಕತ್ತ ಬಿಟ್ಟಾನ ನೋಡಿ ಗಾಯ್ಸ್. ಬನ್ನಿ, ಇನ್ನೊಂದು ಇಟ್ಟಿದೆ. ಈ ಪೇಪರ್ನಾಗ ಬರೀಬೇಕು. ಇನ್ನೊಂದು 5 ಪೇಜ್ ಇದೆ. ಲೆಟ್ಸ್ ಗೋ. ಆಮೇಲೆ ಎಷ್ಟು ಪೇಜ್ ಬರೋಣ ಅಂತಂದ್ರೆ ಎನಿಸ್ತಾನೆ. ಎನಿಸಿ ಮತ್ತೆ ನೋಡೋಣ. ಲೆಟ್ಸ್ ಗೋ. ಇವಷ್ಟು ಬರೀ ಗಾಯ್ಸ್. ಫೈನಲಿ ಈಗ ಬರೀದ ಪ್ರಾಜೆಕ್ಟ್ ವರ್ಕ್ ಮುಗೀತು ನೋಡಿ ಗಾಯ್ಸ್. ಎಷ್ಟು ಕೊಂಡ ಪೇಜ್ ಬರುತ್ತೆ. ರಾತ್ರಿ ಕುಂತ್ಕೊಂಡೆ ಎಷ್ಟು ಪೇಜ್ ಬರ್ತಾ ನಂಗೆ. ಇದೊಂದು ಗ್ರಾಫ್ ಇತ್ತು, ಗ್ರಾಫ್ ಬಿಡಿಸಿದೆ. ಎಲ್ಲ ಸೇರಿ ಒಂದು 33 ಪೇಪರ್ ಅದ ನೋಡಿ ಗಾಯ್ಸ್. 33 ಪೇಜ್ ಬರೋದೆ. ಕೈ ಎಲ್ಲ ನೋವಾಗ್ಬಿಟ್ಟೈತಿ. ಇವನ್ ತೊಗೊಂಡು ನಾಳೆ ಗಾಯ್ಸ್ ಇಲ್ಲೇ ಒಂದಿದು ಹಾಕ್ತಾರೆ. ಹಿಂಗ ರೌಂಡ್ ಶೇಪ್ ಒಂದು ಪಟ್ಟಿ ಬರ್ತೈತಿ. ಇದಕ್ಕೆ ಒಂಥರ ಫೈಲ್ ಮಾಡ್ದಾರಂಗೆ ಮಾಡ್ತಾರೆ. ಇದನ್ನ ಫೈಲ್ ಆ ಫೈಲ್ ಥರ ಅದಕ್ಕೆ ತೂತು ಹೊಡೋದು ಅದನ್ನ ಮಾಡಿಸ್ಬೇಕು. ಮತ್ತೊಂದು 5-6 ಫೋಟೋ ತೆಗಿಸ್ಬೇಕು. ನಾವು ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದೀವಿ ರುದ್ರಾಶ್ರಮಕ್ಕೆ, ಅಲ್ಲಿ ಗ್ರೂಪ್ ಫೋಟೋ ಇರ್ತಾವ. ಅವನ್ ತೆಗೆದು ನಡ್ರಾಕಲ್ಲಿ ಇದಿದೆಯಲ್ಲ ಗಾಯ್ಸ್. ಇದು ಈ ಟಾಪಿಕ್ ಇಂದಿರ ಮುಗಿದ ಮೇಲೆ, ಗ್ರಂಥ ಗುಣ ಮುಗಿದ ಮೇಲೆ ನೆಕ್ಸ್ಟ್ ಅದ್ರ ಹಿಂದೆ ಫೋಟೋ ಅಂಟಿಸ್ಬೇಕು. ಅವನ್ನ
ನಮ್ಮ ಗ್ರೂಪ್ ಫೋಟೋ ಮತ್ತು ಸಿಂಗಲ್ ಬರ್ಕಾಕತಿ ಫೋಟೋ ಒಂದು ಫೋಟೋ ತಕೊಂಡು ಪ್ರಿಂಟ್ ತಗ್ಸ್ಕೊಂಡು ಫೋಟೋ ಅಂಟಿಸಿ ಅಲ್ಲೇ BUB ಕಾಲೇಜ್ ಮುಂದೆ ವಿದ್ಯಾನಗರಾಗ ಇದು ಮಾಡಿ ಕೊಡ್ತಾರ ಗೈಸ್. ಏನು ಆ ಫೈಲ್ ಹಾಕಿರ್ತಾರಂತೆ ಇಂಥ ಪೇಪರ್ಗೆ ಅಸೈನ್ಮೆಂಟ್ ಪ್ರಾಜೆಕ್ಟ್ ಅವ್ರ ಪೇಪರ್ಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಹಾಕಿಸ್ಕೊಂಡ್ಬಂದಾರ. ನಾನು ನಾಳೆ ಹಾಕಿಸ್ಕೊಂಡು ಸೀದಾ ಮೇಡಮ್ ಅವ್ರ ಕೈಯಾಗ ಕೊಡಬೇಕು. ಓಕೆ ಗಾಯ್ಸ್, ಈಗ ನೋಡಿದ್ರಲ್ಲ ಎಷ್ಟು ಕೊಂಡಾಗಿ ರಾತ್ರಿ ಕುಂತೆಲ್ಲ ಬರ್ದೆ. ಈಗ ಟೈಮ್ ಬಂದು ಎಷ್ಟಾಗೈತೆ ನೋಡಂತ. ಟ್ಯಾಂಪೀಸ್ ಬಂದು ಸರಿ ಇಲ್ಲ ರೀ, ಹಿಂಗಾಗಿ ಇಲ್ಲಿ ನಮ್ಮ ಮಮ್ಮಿ ಅವ್ರ ಫೋನ್ ಇದೆ. ನೋಡಿ ಗಾಯ್ಸ್, ಟೈಮ್ ಬಂದು 4:11 AM ಈಗ ಆಯ್ತು. ಈಗ ಮಕ್ಕೋಬೇಕು ನಾನು ಗಾಯ್ಸ್. 6 ಗಂಟೆ ಮಟ್ಟ 1 ತಾಸು 1-2 ತಾಸು ನಿದ್ದೆ ಮಾಡಿ ಮತ್ತೆ ಎದ್ದವನ್ನೆಲ್ಲ ತಗೊಂಡು ಹೋಗ್ಬೇಕು. 4:11 ಆತ. ನಾ ಬರ್ಯಾಕ 11-12 ಗಂಟೆ ಆಗಿತ್ತು. ನಾ ಬರ್ಯಾಕ ಕುಂತಾಗ 3-4 ತಾಸು ಸ್ವಲ್ಪ ಕೈ ಹಿಡಿತು ಗಾಯ್ಸ್ ಅದ. ಯಾಕಂದ್ರೆ ರಾತ್ರಿ ಬರ್ಯಾಕ ಆಗಲ್ಲ, ಸ್ವಲ್ಪ ಮಮ್ಮಿ ಅವ್ರ ಕೂಡ ಮಾತಾಡ್ಕೊಂತ ನೋಡಿ ಎದ್ದು ಮತ್ತೆ ಚಾರು ಮಾಡಿ ಕೊಟ್ಟಿಲ್ಲವ್ವ. ಚಹಾ ಕುಡ್ಕೊಂತ ಬರೋದೆ ಮತ್ ಸ್ವಲ್ಪ ನಿದ್ದೆ ಹೋತು. ಮತ್ತೆ ಮಮ್ಮಿ ಅಡಿಕೆಯಲ್ಲಿ ಇಟ್ಕೊಟ್ಲೆ, ಅಡಿಕೆ ಹಾಕೊಂಡು ಬರೋದೆ. ಓಕೆ ಗಾಯ್ಸ್, ಈ ವಿಡಿಯೋ ಹಿಂಗಿತ್ತು. ಬರ್ದಿದ್ದು ಪ್ರಾಜೆಕ್ಟ್ ವರ್ಕ್ ಮುಗೀತು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಿದ್ದಂಗೆ ಭಾಳ ಬಂದೈತಿ. ವಿಡಿಯೋ ಇನ್ನು ಎಡಿಟ್ ಮಾಡಿ ಮಕ್ಕೋಬೇಕು. ನಾಳೆ ಮಾಡ್ತಾನೆ ಆಗೋಲ್ಲ, ಯಾಕಂದ್ರೆ ನಾಳೆ ಕಾಲೇಜ್ಗೆ ಹೋಗೋದು ಕೊಟ್ಟು ಬಂದವನ ಮಕ್ಕೋಬೇಕು. ಹಿಂಗಾಗಿ ಈಗ ಎಡಿಟ್ ಮಾಡಿ ಅವನ್ನೆಲ್ಲ ಬುಕ್ ಅದು ಇಟ್ಕೊಂಡು ಚೆನ್ನಾಗಿ ಇಟ್ಕೋಬೇಕು ಮಡಿಕ್ಷಲಂಗ. ನಾಳೆ ಹೋಗಿ ಪ್ರಾಜೆಕ್ಟ್ ವರ್ಕಿಂದ ಸಬ್ಮಿಟ್ ಮಾಡೋ ಮಟ ಈಗ ಸ್ವಲ್ಪ ಏನೋ ಒಂಥರ ಇದು ಇದ್ದಂಗ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.